ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪಾಲಕ್ ಪನ್ನೀರ್ ಮತ್ತು ಪಾಲಕ್ ಪರೋಟ ಮಾಡುವುದನ್ನು ತಿಳ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಪಾಲಕ್ ಸೊಪ್ಪನ್ನು ತಗೊಂಡು ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸೋಣ. ಬೆಂದ ನಂತರ ಒಂದು ತಟ್ಟೆಯಲ್ಲಿ ಹಾರಾಕೋಣ. ಇಂಗ್ರೀಡಿಯೆಂಟ್ಸ್ ಬಂದು ಸ್ಪೈಸಸ್, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನಕಾಯಿ ಇವೆಲ್ಲವನ್ನು ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಬೇಯಿಸಿಕೊಂಡಿರುವಂತಹ ಪಾಲಕ್, ಅದರ ಜೊತೆ ಸ್ವಲ್ಪ ಶುಂಠಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಸಾಸಿವೆಯನ್ನು ಹಾಕಿ ಆನಂತರ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಇದರಿಂದ ಸಾಸಿವೆ ಸಿಡಿಯುವುದಿಲ್ಲ. 1 ಚಮಚ ತುಪ್ಪವನ್ನು ಹಾಕೋಣ. ಈಗ ಎಲ್ಲ ತರಹದ ಸ್ಪೈಸಸ್ಗಳನ್ನು ಒಂದೊಂದಾಗಿ ಹಾಕೋಣ ಬನ್ನಿ. ಈಗ ಕರಿಬೇವನ್ನು ಹಾಕಿ ಚೆನ್ನಾಗಿ ಬಾಡಿಸೋಣ. ಆನಂತರ ಮೆಣಸಿನಕಾಯಿಯನ್ನು ಹಾಕಿ ಬಾಡಿಸೋಣ. ಈಗ ಸಣ್ಣಗೆ ಹಚ್ಚಿಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕ್ತೀನಿ. ಇದನ್ನು ಹಾಕಿ ಚೆನ್ನಾಗಿ ಬಾಡಿಸೋಣ. ಟೊಮೆಟೊನ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆನಂತರ ಜೀರಿಗೆಯನ್ನು ಹಾಕಿ ಬಾಡಿಸಿ. ಸಣ್ಣಗೆ ಹಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಬಾಡಿಸೋಣ. ಈಗ ರುಬ್ಬಿಕೊಂಡಿರುವಂತಹ ಪಾಲಕ್ ಹಾಗೂ ಶುಂಠಿಯ ಮಿಶ್ರಣವನ್ನು ಇದಕ್ಕೆ ಸೇರಿಸೋಣ. ಆನಂತರ ಒಮ್ಮೆ ಬಾಡಿಸಿ. ಈಗ ದ ಮೇನ್ ಇಂಗ್ರೀಡಿಯೆಂಟ್ ಆಫ್ ದಿಸ್ ರೆಸಿಪಿ ದ್ಯಾಟ್ ಇಸ್ ಪನ್ನೀರ್. ಪನ್ನೀರ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹೀಗೆ ಮಿಕ್ಸ್ ಮಾಡೋಣ. ಈಗ ರುಚಿಯಾದ ಪಾಲಕ್ ಪನ್ನೀರ್ ತಯಾರಾಗಿದೆ. ಬರೀ ಪಾಲಕ್ ಪನ್ನೀರ್ ರೆಡಿ ಆದರೆ ಸಾಕಾ? ಅದಕ್ಕೆ ಪರೋಟ ಏನಾದರೂ ಬೇಕಲ್ವಾ? ಹೌದು, ಅದಕ್ಕೋಸ್ಕರ ಮಾಡೋಣ ಬನ್ನಿ ಪಾಲಕ್ ಪರೋಟ. 2 ಕಪ್ ಗೋಧಿ ಹಿಟ್ಟನ್ನು ಹಾಕಿ ಸಣ್ಣದಾಗಿ ಹಚ್ಚಿಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಹಿಟ್ಟನ್ನ ತಯಾರು ಮಾಡ್ಕೊಳ್ಳೋಣ. ಈ ಹಿಟ್ಟು ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಈಗ ಪಾಲಕ್ ಪರೋಟದ ಹಿಟ್ಟು ರೆಡಿಯಾಗಿದೆ. ಹಿಟ್ಟನ್ನು ತಗೊಂಡು ಚೆನ್ನಾಗಿ ಲಟ್ಟಿಸೋಣ. ಈ ಪರೋಟದ ಆಕಾರ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಮಾಡಿಕೊಳ್ಳಬಹುದು. ನಾನು ಇಲ್ಲಿ ಸ್ಕ್ವೇರ್ ಶೇಪ್ ಪರೋಟವನ್ನು ಮಾಡುತ್ತಿದ್ದೀನಿ. ಲಟ್ಟಿಸುವ ಸಮಯದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಫೋಲ್ಡ್ ಮಾಡೋಣ. ಇದರಿಂದ ಪರೋಟಗೆ ತುಂಬ ಲೇಯರ್ಸ್ಗಳು ಬರುತ್ತೆ. ಈಗ ಗೋಧಿ ಹಿಟ್ಟಿನಲ್ಲಿ ಡಿಪ್ ಮಾಡಿ ಲಟ್ಟಿಸೋಕೆ ಶುರು ಮಾಡೋಣ. ಹಿಟ್ಟನ್ನ ಕಲಿಸುವ ಸಮಯದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಪಾಲಕ್ ಸೊಪ್ಪು ಹಾಕುವುದರಿಂದ ಹಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬ ತೆಳುವಾಗಿ ಬರುತ್ತೆ. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಲಟ್ಟಿಸೋಕೆ ತುಂಬ ಸುಲಭವಾಗುತ್ತೆ. ಈಗ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕಿ ಸವರಿ ಲಟ್ಟಿಸ್ಕೊಂಡಿರುವಂಥ ಪರೋಟನ ಹಾಕ್ತಿದ್ದೀನಿ. ಈಗಿನ ಕಾಲದ ಮಕ್ಕಳೆಲ್ಲ ಬರೀ ಜಂಕ್ ಫುಡ್ಸೇ ತಿಂತಾರೆ. ಅದಕ್ಕೋಸ್ಕರ ನಾವು ಈ ಥರ ರುಚಿಯಾಗಿರುವಂಥ ಅಡುಗೆನ ಮಾಡಿಕೊಟ್ರೆ ಅಟ್ಲೀಸ್ಟ್ ತಿಂತಾರೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ 2 ಕಡೆನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲರ ಮನೆಯಲ್ಲೂ ಬೆಳಗ್ಗೆ ತಿಂಡಿಗೆ ಏನು ಮಾಡೋದಪ್ಪ ಅಂತ ಯೋಚಿಸೋ ಸಮಯದಲ್ಲಿ ಈ ಪಾಲಕ್ ಪರೋಟ ಮತ್ತು ಪಾಲಕ್ ಪನ್ನೀರ್ ಬಹಳ ಸುಲಭವಾಗಿ ಮಾಡ್ಬೋದು. ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ಥರ ಅಡುಗೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮಗೂ ತುಂಬ ಮೋಟಿವೇಶನ್ ಸಿಗುತ್ತೆ. ಆಮೇಲೆ ತುಂಬ ರೆಸಿಪೀಸ್ನ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಬಿಸಿ ಬಿಸಿಯಾದ ಪಾಲಕ್ ಪರೋಟ ರೆಡಿಯಾಗಿದೆ. ಎಂಜಾಯ್ ಮಾಡಿ.